ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬ್ಯಾಕಲ್ಲಿ ವಿ ನೆಕ್ಕು, ಫ್ರಂಟಲ್ಲಿ ಸ್ಕ್ಯಾಲಪ್ಪಲ್ಲಿ, ಸೊ ನಾನು ಫೋಟೋ ಹಾಕಿದ್ದೀನಿ ನೋಡಿ, ಆ ರೀತಿ ಫ್ರಂಟಲ್ಲಿ ಸ್ಕ್ಯಾಲಪ್ ಡಿಸೈನ್ ಬಂದು ಪ್ರಿನ್ಸಸ್ ಕಟ್ಟಲ್ಲಿ ಹೇಗೆ ಅದನ್ನು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇದರಲ್ಲಿ ಫಸ್ಟ್ ಕಟಿಂಗ್ ವೀಡಿಯೋನ ತೋರಿಸ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದು ನಾನು ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಎರಡನ್ನೂ ಕೂಡ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ, ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಹಾಗಾಗಿ ನಾನು ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ಬಂದು 30 ಸೈಜ್ ಬ್ಲೌಸ್ ಆಗಿರುತ್ತೆ. ಸೊ 30 ಸೈಜ್ ಬ್ಲೌಸ್ ಅಂತಲ್ಲ, ನಿಮ್ಮದು ಯಾವುದು ಮೆಜರ್ಮೆಂಟ್ ಇದೆ ಆ ಬ್ಲೌಸ್ನ ಅಳತೆಗೆ ತಗೊಳ್ಳಿ. ಸೊ ತಗೊಂಡು ಏನು ಮಾಡಿ ಅಂತಂದರೆ ಸ್ವಲ್ಪ ನೆಕ್ ಬಿಡ್ತು ಮತ್ತು ಹಾರ್ಮೋಲಲ್ಲಿ ಚೇಂಜಸ್ ಮಾಡಿ. ಸೊ ಇನ್ನೆಲ್ಲ ಕಾಮನ್ ಆಗಿ ಇದೇ ರೀತಿ ಇರುತ್ತೆ, ಓಕೆನಾ. ಸೊ ನಾನು ಆಲ್ಮೋಸ್ಟ್ ಆಲ್ ಮೊದಲು ಒಂದು ವೀಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ 30 ಸೈಜ್ ಅಂತಂದರೆ ನಮಗೆ 7.5 ಬರುತ್ತೆ. ಸೊ ನೋಡಿ, 7.5ಗೆ ನಾನು 2.5 ಇಂಚ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಇರಲಿ, ಆಮೇಲೆ ಬೇಕಾದರೆ ಕಟಿಂಗ್ ಮಾಡಿ ತೆಗಿಬೋದು ಅಂದ್ಬಿಟ್ಟು ಫಸ್ಟ್ 2.5 ಇಂಚ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬ್ಯಾಕ್ ಪಾರ್ಟಿಂದ ಕಟ್ ಮಾಡ್ಕೊಳ್ಳೋಣ. 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಬ್ಲೌಸ್ನ ಫುಲ್ ಲೆಂತ್ ನೋಡ್ಕೋಬೇಕು. ಸೊ ಬ್ಯಾಕ್ ಪಾರ್ಟ್ ಲೆಂತು ಬ್ಯಾಕ್ ಪಾರ್ಟ್ಗೆ ಇಟ್ಕೊಳ್ಳಿ, ಫ್ರಂಟ್ ಪಾರ್ಟ್ ಲೆಂತು ಫ್ರಂಟ್ ಪಾರ್ಟ್ಗೆ ಇಟ್ಕೊಳ್ಳಿ. ಆವಾಗ ನಿಮಗೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಉದ್ದ ಇಡಬೇಕಾ ಕಡಿಮೆ ಇಡಬೇಕಾ ಅನ್ನೋ ಕನ್ಫ್ಯೂಸ್ ಯಾವುದೂ ಕೂಡ ಇರೋದಿಲ್ಲ, ಓಕೆನಾ. ಸೊ ಫಸ್ಟ್ ಬ್ಯಾಕ್ ಪಾರ್ಟ್ದು ಲೆಂತ್ ತಗೋತಾ ಇದ್ದೀನಿ ನೋಡಿ. ಈ ರೀತಿ ಅಳತೆ ಬ್ಲೌಸಲ್ಲಾದರೂ ಇಟ್ಕೊಂಡು ತಗೋಬೋದು, ಇಲ್ಲಾಂತಂದರೆ ಈ ರೀತಿ ಕೂಡ ಇಟ್ಕೊಂಡು ತಗೋಬೋದು. ಸೊ 13 ಇಂಚ್ ಬಂತಾ ಇದೆ, 12.75 ಇಂಚಿದೆ. ಸೊ 12.75 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಬೇಕಾದರೂ ಕೂಡ ನೀವು ತಗೋಬೋದು. ಇಲ್ಲ ಅಂತಂದರೆ ಅಳತೆ ಬ್ಲೌಸನ್ನೇ ಹೀಗಿಟ್ಕೊಂಡು ನೋಡಿ, ಭುಜದಿಂದ ಪೂರ್ತಿಯಾಗಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಷ್ಟನ್ನು ಈ ರೀತಿ ಇಟ್ಕೊಂಡು ಅದನ್ನು ಅಲ್ಲಿಗೆ ಕರೆಕ್ಟಾಗಿ ತಗೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೋದು. ಈ ರೀತಿ ಕೂಡ ತಗೋಬೋದು, ಓಕೆನಾ. ಸೊ 30 ಸೈಜು ಬ್ಲೌಸ್ ಆಗಿರುತ್ತೆ ಇದು. ತುಂಬಾ ಚಿಕ್ಕ ಅಳತೆ ಬ್ಲೌಸು. ಇದಕ್ಕೆ ನೀವು ಕರೆಕ್ಟಾಗಿ ಕಪ್ಸ್ನ ಕೂರಿಸ್ಬೇಕಾಗುತ್ತೆ. ಸೊ ದೊಡ್ಡ ಅಳತೆ ಬ್ಲೌಸ್ಗಾದರೆ ಕಪ್ಸ್ ಜಾಸ್ತಿ ಹಿಡಿದ್ರೂ ಕೂಡ ನಡೆಯುತ್ತೆ. ಚಿಕ್ಕ ಅಳತೆ ಬ್ಲೌಸ್ಗಂತಂದರೆ ನೀವು ಕಪ್ಸ್ ಅನ್ನೋದನ್ನು ಕರೆಕ್ಟಾಗಿಯೇ ಕೂರಿಸ್ಬೇಕು. ಸೊ 30 ಎದೆ ಸುತ್ತಳತೆ ಅಂತಂದರೆ 1ನೇ ಭಾಗ ತಗೊಂಡ್ರೆ ನಮಗೆ 7.5 ಇಂಚ್ ಬರುತ್ತೆ, ಓಕೆನಾ. 7.5 ಇಂಚ್ 4ನೇ ಭಾಗ ಅಂತಂದರೆ 30 ಆಯಿತು ಅಲ್ವಾ. 7.5 ಇಂಚಲ್ಲಿ -2 ಮಾಡಬೇಕು ಇದರಲ್ಲಿ ನಾವು. ಸೊ ನೀವು ಯಾವುದೇ ಒಂದು ಬೋಟ್ ನೆಕ್ ಕಟ್ ಮಾಡ್ತಾ ಇದ್ದೀರಾ ಅಂತಂದ್ರೂ ನಾನು ಪ್ರತಿಯೊಂದನ್ನು ಕೂಡ ಹೇಳಿದ್ದೀನಿ ಅಲ್ವಾ. ಸೊ ನಮ್ಮದು ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರಲ್ಲಿ 2 ಇಂಚ್ ಮೈನಸ್ ಮಾಡಬೇಕು. ಸೊ 40 to 40 ಆ ಸೈಜ್ಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಒಂದು ಅರ್ಧ ಇಂಚಷ್ಟು ಕಡಿಮೆ ಬೀಳುತ್ತೆ ಅಷ್ಟೇ. ಇನ್ನೆಲ್ಲ ಸೈಜ್ಗೂ ಕೂಡ ಇದೇ ರೀತಿ ಬೀಳುತ್ತೆ, ಓಕೆ. ಇದು ಗೊತ್ತಾಯ್ತಲ್ವಾ. ಇವಾಗ ಇದನ್ನು 5.5 ಇಂಚ್ ಬಂತು. ಸೊ 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 5.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನಾವು ಹಾರ್ಮೋಲ್ನು ಕೂಡ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಯಾವುದೇ ಒಂದು ಬೋಟ್ ನೆಕ್ ಬ್ಲೌಸ್ಗೂ ಕೂಡ ಅಷ್ಟೇ ನೀವು ನೆಕ್ ವಿಡ್ತ್ ಎಷ್ಟು ಮಾರ್ಕ್ ಮಾಡ್ಕೊಳ್ತೀರಾ ಹಾರ್ಮೋಲ್ ಕೂಡ ಅಷ್ಟೇ ಮಾರ್ಕ್ ಮಾಡಿಕೊಂಡು ಈ ರೀತಿ ಆದಮೇಲೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಫ್ರಂಟು ಮತ್ತು ಬ್ಯಾಕ್ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ, ಎರಡು ಕೂಡ ಒಟ್ಟಿಗೆ ತೆಗೀರಿ. ಅದಾದಮೇಲೆ ಎದೆ ಸುತ್ತಳತೆ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ನ ಚೆಕ್ ಮಾಡ್ಕೊಳ್ತೀನಿ. ಸೊ 1/2 ಇಂಚ್ ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ 1/4 ಇಂಚು ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಅದು ನಮಗೆ 1/4 ಇಂಚ್ ಅನ್ನೋದು ಹೋಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಇದು ಸರಿ ಬಂತಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. 6.75 ಇಂಚ್ ಬರ್ತಾಯಿದೆ. ಸೊ ಇದೇನಾದರೂ ಕಡಿಮೆ ಇತ್ತು ಅಂತಂದರೆ, ಆರ್ಮೋಲ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಇದು ಕ್ಲೋಸ್ ನೆಕ್ ಬರುತ್ತೆ ಅಲ್ವಾ. ಸೊ ಒಂದು ಸ್ವಲ್ಪ ವೇರಿಯೇಷನ್ ಬಂತು ಅಂತಂದರೆ ನಾವು ಸ್ವಲ್ಪ ಆರ್ಮೋಲ್ನ ಕಡಿಮೆ ಮಾಡ್ಕೋಬೇಕು. ನೋಡಿ, ಇದು 6.5 ಇಂಚ್ ಬಂದಿದೆ, ಹಾಗಾಗಿ ಒಂದು 1/4 ಇಂಚಷ್ಟು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಸೊ ಯಾಕಂತಂದರೆ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಎದೆ ಸುತ್ತಳತೆ ಜಾಸ್ತಿ ಇದ್ದರೂ ಕೂಡ ಹಾರ್ಮೋಲ್ ಹತ್ರ ಕಡಿಮೆ ಇರುತ್ತೆ. ಅವ್ರಿಗೇನು ಮಾಡಬೇಕು, ನೀವು ಈ ರೀತಿ ಕಡಿಮೆನ ಮಾಡ್ಕೋಬೇಕು. ನೋಡಿ 5 ಇಂಚು ತಗೊಂಡಿದ್ದೀನಿ. ಸೊ ಇಲ್ಲಿ 7.5 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ 6.25 ಇಂಚ್ ಬಂತು. ಇವಾಗ ಇದು ಪರ್ಫೆಕ್ಟಾಗಿ ಆಯಿತು ಅಂತ ಅರ್ಥ, ಓಕೆನಾ. ಗೊತ್ತಾಯ್ತಲ್ವ ಇದು. ಸೊ ಇಲ್ಲಿ ಬಂದು ನಾನು 2.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇನ್ನು ಉಳ್ಕೊಂಡಿರೋಂಥದ್ದು ನೆಕ್ ವಿಡ್ತ್ಗಾಗುತ್ತೆ. ಹಾಗೆಯೇ ಇಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಚಿಕ್ಕ ಅಳತೆ ಬ್ಲೌಸ್ ಆಗಿರೋದ್ರಿಂದ 3 ಇಂಚ್ಗೆ ಸಾಕಾಗುತ್ತೆ. ಇದನ್ನ ಈ ರೀತಿ ಬೋಟ್ ನೆಕ್ ಶೇಪ್ ಕೊಡಿ. ಹಾಗೆಯೇ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಡೀಪಲ್ಲಿ ಬ್ಯಾಕ್ ಹುಕ್ ಬಂದಿದೆ ಅಲ್ವಾ, ಆ ಹುಕ್ ಹತ್ರ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸೊ ಇದ್ರ ನೇರಕ್ಕೇ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ, ಇದ್ರ ನೇರಕ್ಕೇ ಹಾಕೋಬೇಕು. ನಾವು ನೆಕ್ ವಿಡ್ತ್ ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದ್ರ ನೇರಕ್ಕೇ ಹಾಕ್ಕೊಳ್ಳಿ. ಅಲ್ಲಿ ಹಾಕೊಂಡಾದ್ಮೇಲೆ ಇದು ವಿ ನೆಕ್, ಉಲ್ಟಾ ವಿ ನೆಕ್ ಆಗಿರೋದ್ರಿಂದ ಈ ರೀತಿ ಶೇಪ್ ಕೊಡಿ, ಓಕೆ. ಇನ್ನೂ ಬ್ರಾಡಾಗಿ ಬೇಕು ಅಂತನ್ನೋರು ಸ್ವಲ್ಪ ಈ ರೀತಿ ಮುಂದಕ್ಕೆ ತಗೊಂಡು ಇದನ್ನ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ.
ಸೊ ಬ್ರಾಡ್ ಆಗಬೇಕು ಅನ್ನೋರು ಈ ರೀತಿ ತಗೊಳ್ಳಿ, ನಾರ್ಮಲ್ ನೆಕ್ ಬೇಕು ಅಂತ ಅನ್ನೋರು ಆ ರೀತಿ ತಗೋಬೋದು. ಓಕೆನಾ, ಇದು ಕ್ಲಿಯರ್ ಆಯ್ತಲ್ವಾ? ಸೊ ಹಾಗೆಯೇ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಈ ರೀತಿ ಬ್ಲೌಸ್ನ ಪೂರ್ತಿಯಾಗಿ ಇಟ್ಕೊಳ್ಳಿ. ಕಾಜಾಪಟ್ಟಿ ಸೈಡ್ ಬಿಟ್ಟು ತಗೊಳ್ಳಿ. ಕಾಜಾಪಟ್ಟಿ ಸೈಡ್ ಅಂತಂದರೆ ನಾವು ಎಕ್ಸ್ಟ್ರಾ ಬಟ್ಟೆ ಹಾಕಿರ್ತೀವಿ ಅಲ್ವಾ, ಅದನ್ನು ತಗೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಕಾಜಾಪಟ್ಟಿನ ಬಿಟ್ಟು ಈ ರೀತಿ ತಗೊಳ್ಳಿ. ಸೊ 22 ಇಂಚ್ ಬಂತಲ್ವಾ, 22 ಇಂಚ್ನಲ್ಲಿ ನೀವು ಅದನ್ನು 4 ಭಾಗ ಮಾಡ್ಕೋಬೇಕು. ಸೊ 4 ಭಾಗ ಮಾಡಿಕೊಂಡ್ರೆ ಎಷ್ಟು ಬಂತು? 6.5 ಬರುತ್ತೆ. 1 ಇಂಚ್ ಎಕ್ಸ್ಟ್ರಾ ಡಾಟ್ಗೋಸ್ಕರ. ಸೊ ಇದು ನೋಡಿ ಇವಾಗ ಸ್ಟ್ರೈಟ್ ಲೈನ್ ಬಂತು. ಇದಕ್ಕೆ ಅಟ್ಯಾಚ್ ಮಾಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಹಾಗೆಯೇ 2 ಇಂಚ್ಗೆ ನಾವು ಬ್ಯಾಕ್ ಡಾಟು ಈ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್. ಓಕೆ, ಕ್ಲಿಯರ್ ಅಲ್ವಾ? ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಲ್ವಾ? ಸೊ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಹಾಗೆ ನಿಮಗೆ ಫ್ರಂಟ್ ತೋರಿಸೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಸೈಡು ಫ್ರಂಟ್ ತೋರಿಸ್ಕೊಡ್ತೀನಿ, ಈ ಕಡೆ ಸೈಡು ಬ್ಯಾಕ್ ಇರುವಂಥದ್ದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಈ ರೀತಿ ವಿ ನೆಕ್ ಕಟ್ ಮಾಡುವಾಗ ಅಥವಾ ಬೋಟ್ ನೆಕ್ ಕಟ್ ಮಾಡುವಾಗ. ಸೊ ಏನು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾರ್ಮೋನ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಅಳತೆ ಅನ್ನೋದು ಬರುತ್ತೆ. ಸೊ ಬ್ರಾಡ್ ಆಗಬೇಕು ಅನ್ನೋರು ಈ ರೀತಿ ಕೆಳಗಡೆ ಬ್ರಾಡ್ ಆಗಿ ಮಾಡ್ಕೋಬೋದು ಅಷ್ಟೇ. ಓಕೆ ನೋಡಿ, ಈ ರೀತಿ ಶೇಪಲ್ಲಿ ಬಂತು. ಸೊ ವಿ ನೆಕ್ಕಲ್ಲಿ ಯಾರಿಗೆಲ್ಲ ಈ ರೀತಿ ಇಷ್ಟ ಇದೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಬ್ಯಾಕ್ ಪಾರ್ಟ್ ಆಯ್ತಲ್ವಾ, ಇದನ್ನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೂ ಕೂಡ ಅಷ್ಟೇ, ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ನಾವು ನೆಕ್ ವಿಡ್ತ್ ತಗೊಂಡಿದ್ವಿ, ಇದು ಕಟ್ ವರ್ಕ್ ಡಿಸೈನ್ ಬರುತ್ತೆ ನೋಡಿ ಫ್ರಂಟಲ್ಲಿ, ಆ ಕಡೆ ಈ ಕಡೆ ಬಾರ್ಡರು, ಅದು ಬಂದು ಎಕ್ಸ್ಟ್ರಾ ನಾವು ಕ್ಯಾನ್ವಾಸ್ನ ಯೂಸ್ ಮಾಡಿ ಕೊಡಬೇಕಾಗುತ್ತೆ. ಸೊ ಇವಾಗ ನಾನು ನಾರ್ಮಲಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಇಲ್ಲೇ ಮಾರ್ಕ್ ಇದೆ ಅಲ್ವಾ. ಸೊ ಇಲ್ಲಿ ಬಂದು 5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬ್ಯಾಕಲ್ಲೂ ಕೂಡ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಫ್ರಂಟಲ್ಲೂ ಕೂಡ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ರೌಂಡ್ ಶೇಪ್ನ ಕೊಟ್ಕೊಳ್ಳಿ. ಸೊ ಇಲ್ಲಿ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದು ಬಂದು ವಿ ನೆಕ್ಕಲ್ಲಿದೆ. ಸೊ ಅದನ್ನೇ ಅಳತೆ ತಗೊಂಡು ಒಂದು ಅಂದಾಜಲ್ಲಿ ನಾವು 30 ಸೈಜ್ಗೆ ಎಷ್ಟು ಬೇಕೋ ಆ ರೀತಿ ಇಟ್ಕೋಬೋದು. ಸೊ ನೀವು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟನ್ನು ಇಟ್ಕೊಳ್ಳಿ. ಸೊ ಇಲ್ಲಿ ಬಂದು 6 ಇಂಚಸ್ ಇದೆ. ಸೊ ನಾನು ಕೂಡ 6ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಬಾರ್ಡರ್ ಎಲ್ಲ ಅಟ್ಯಾಚ್ ಮಾಡುವಾಗ ನೀವು ಸ್ವಲ್ಪ ಭುಜನ ಕಡಿಮೆನೇ ತಗೊಳ್ಳಿ. ಯಾಕಂತಂದರೆ ಭುಜ ನಿಮಗೆ ಪೂರ್ತಿಯಾಗಿ ಬಾರ್ಡರ್ ಇಲ್ಲೇ ಅಟ್ಯಾಚ್ ಆಗಬೇಕಲ್ವ. ಭುಜ ಚಿಕ್ಕದಾಗಿತ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ ಅದು. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಹಾಗೆಯೇ ಇದನ್ನು ಈ ರೀತಿ ಶೇಪ್ ಕೊಡಿ. ಸೊ ಇಲ್ಲೇನಾಗಿತ್ತು ಅಂತಂದರೆ ಈ ರೀತಿ ಕಟ್ ವರ್ಕಲ್ಲಿ ಬರುತ್ತೆ. ಹೀಗೆ ನೋಡಿ, ಹೀಗೆ ಕಟ್ ವರ್ಕಲ್ಲಿ ಬಂದು ಇಲ್ಲಿಗೆ ಬಾರ್ಡರ್ ಅಟ್ಯಾಚ್ ಆಗುತ್ತೆ. ಸೊ ಪ್ರಿನ್ಸ್ ಕಟ್ಗೆ ಬಂದು ಬಾರ್ಡರ್ ಅಟ್ಯಾಚ್ ಆಗುತ್ತೆ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ನಾನು ಇವಾಗ ಕಟ್ ಮಾಡೋದಿಲ್ಲ, ಎಕ್ಸ್ಟ್ರಾ ಬಾರ್ಡರ್ ಅಟ್ಯಾಚ್ ಮಾಡಿ ಅದನ್ನು ತಂದು ಇಲ್ಲಿಗೆ ಅಟ್ಯಾಚ್ ಮಾಡ್ತೀನಿ. ಓಕೆ, ಅದನ್ನು ಸ್ಟಿಚಿಂಗ್ ವಿಡಿಯೋನೂ ಕೂಡ ಹಾಕ್ತೀನಿ ಅಲ್ವಾ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗೆಯೇ ಫ್ರಂಟ್ ಡೀಪ್ ಮಾರ್ಕ್ ಎಷ್ಟಿದೆ ಪೂರ್ಣ ಉದ್ದ ನೋಡ್ಕೋಬೇಕು. ಫ್ರಂಟಲ್ಲಿ ಈ ರೀತಿ ಇಟ್ಕೊಳ್ಳಿ. ಸೊ ಗೊತ್ತಾಯ್ತಾ, ಹೀಗೆ ಇಟ್ಕೊಂಡು ಪೂರ್ತಿ ಉದ್ದ 1/2 ಇಂಚು ಮೇಲ್ಗಡೆ ಭುಜದ ಹತ್ರ ಬಿಟ್ಟು ಪೂರ್ತಿ ಉದ್ದ ಎಷ್ಟಿದೆ ಅಷ್ಟು ನೋಡಿಕೊಂಡು 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇನ್ನು ಉಳ್ಕೊಂಡಿರೋ ಅಂಥದ್ದನ್ನು ಕಟಿಂಗ್ ಮಾಡಿ ತೆಗೆದುಬಿಡಿ. ಓಕೆನಾ, ಇದಿಷ್ಟು ಕಟಿಂಗ್ ಮಾಡಿ ತೆಗೆದ ಮೇಲೆ ಇವಾಗ ನಾನು ತೋರಿಸ್ಕೊಡ್ತೀನಿ ಹೇಗೆ ನಾವು ಪ್ರಿನ್ಸ್ ಕಟ್ನ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಓಕೆ, ಇವಾಗ ನಾವು ನೆಕ್ ಹತ್ರ ತಗೋಬೇಕು. ನೆಕ್ ಹತ್ರ ತಗೊಂಡು ಸೊ ಪ್ರತಿಯೊಬ್ಬರಿಗೂ ಕೂಡ ಕನ್ಫ್ಯೂಸ್ ಇರುತ್ತೆ ಹೇಗೆ ನಾವು ತಗೋಬೇಕು ಅಂತ. ಇವಾಗ ನಾವು ನಾರ್ಮಲಾಗಿ ಇಷ್ಟನ್ನು ಅಟ್ಯಾಚ್ ಮಾಡಿದರೆ ಬೆಲ್ಟ್ ಪಟ್ಟಿ ಬರ್ತಾಯಿತ್ತು ಅಲ್ವಾ. ಬೆಲ್ಟ್ ಪಟ್ಟಿ ಈಗ ನೋಡಿ ಇಲ್ಲಿಗೆ ಬೆಲ್ಟ್ ಪಟ್ಟಿ ಬರ್ತಾಯಿತ್ತು, ಇಲ್ಲಿಗೆ ಬೆಲ್ಟ್ ಪಟ್ಟಿ ಈ ರೀತಿ ಬೆಲ್ಟ್ ಪಟ್ಟಿನ ತಿಳ್ಕೊಳ್ಳಿ. ಹಾಗೆಯೇ ನಾರ್ಮಲಾಗಿ ಬೆಲ್ಟ್ ಪಟ್ಟಿನ ತಿಳ್ಕೊಳ್ಳಿ. ಸೊ ಬೆಲ್ಟ್ ಪಟ್ಟಿ ಎಲ್ಲಿಗೆ ಬರ್ತಾಯಿತ್ತು, ಅದರಿಂದ ಮೇಲ್ಗಡೆಗೆ ಒಂದು ಡಾಟ್ ಬರ್ತಾಯಿತ್ತು. ನಾರ್ಮಲ್ ಬ್ಲೌಸ್ ತಗೊಳ್ಳಿ ಅಳತೆನ ಫಸ್ಟು, ನಿಮ್ಮ ಮೈಂಡಲ್ಲಾಗಿರ್ಬೋದು ಅಥವಾ ಅಳತೆ ಬ್ಲೌಸಲ್ಲಾಗಿರ್ಬೋದು. ಇವಾಗ ಎಲ್ಲಿಗೆ ನಾವು ನೆಕ್ ವಿಡ್ತ್ ಯಾವಾಗಲೂ ಕೂಡ ಮಧ್ಯೆ ಡಾಟ್ ಬಂದು ನಾನು ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಭುಜದ ಮಧ್ಯದಲ್ಲಿ ಬರಬೇಕು ಅಂತ. ಸೊ ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾವು ನೆಕ್ ವಿಡ್ತ್ ಎಲ್ಲಿಗೆ ಇಟ್ಕೊಂಡಿರ್ತೀವಿ ಅಲ್ಲಿಗೆ ಬರಬೇಕು ಅದು. ಓಕೆ, ಕ್ಲಿಯರ್. ಇವಾಗ 2 ಇಂಚ್ಗೆ ನಾವು ಡಾಟ್ ಇಟ್ಕೊಳ್ತಾ ಇದ್ವಿ. ಸೊ ಇದು ಬೆಲ್ಟ್ ಪಟ್ಟಿಯಿಂದ ಮೇಲ್ಗಡೆಗೆ ಮಧ್ಯೆ ಡಾಟ್ ಬಂದು 2 ಇಂಚ್ಗೆ ಇರ್ತಾಯಿತ್ತು ಅಲ್ವಾ. ಆ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸೊ ಈ ರೀತಿ ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಓಕೆನಾ, ಸ್ಟ್ರೈಟ್ ಲೈನ್ ಎಳ್ಕೊಂಡಾದ್ಮೇಲೆ ಇದನ್ನು ಬಂದು ಇಲ್ಲಿ ನಾವು ರೌಂಡ್ ಶೇಪ್ ಕೊಟ್ಟಿರ್ತೀವಿ ನೋಡಿ. ಇಲ್ಲ ನೀವು ಇಲ್ಲಿಂದ ಬಸ್ಟ್ ಪಾಯಿಂಟ್ ತಗೊಂಡು ಈ ರೀತಿ ಕೂಡ ಮಾಡ್ಕೋಬೋದು. ನಾರ್ಮಲಾಗಿ ಎಲ್ರಿಗೂ ಕೂಡ 9-9.5 ಇಂಚು ಬಸ್ಟ್ ಪಾಯಿಂಟ್ ಬರುತ್ತೆ ನೋಡಿ. ಇಲ್ಲೂ ಕೂಡ ಕರೆಕ್ಟಾಗಿ 9 ಇಂಚ್ಗೆ ಬಸ್ಟ್ ಪಾಯಿಂಟ್ ಬಂದಿದೆ.
ಓಕೆನಾ. ನಾರ್ಮಲ್ ಆಗಿ 9 ಇಂಚ್ಗೆ ಬರುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಆಯಿತು ಅಂತಂದರೆ 10 ಇಂಚ್ಗೆ ನಮಗೆ ಬಸ್ಟ್ ಪಾಯಿಂಟ್ ಅನ್ನೋದು ಹಾಕ್ಕೊಂಡು ನೀವು ಆ ರೀತಿ ಕೂಡ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಕೂಡ ಕಟ್ ಮಾಡ್ಕೋಬೋದು. ಸೊ ಈ ರೀತಿ ಆದಮೇಲೆ ಇದನ್ನು ಇಲ್ಲಿ ತಗೊಂಡ್ರಿ ಅಲ್ವಾ, ಇದನ್ನು ಹೀಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ರೌಂಡ್ ಶೇಪ್ ಕೊಟ್ಟಿರ್ತೀರ ನೋಡಿ, ಆ ರೌಂಡ್ ಶೇಪ್ ಕೊಟ್ಟಿರೋದಕ್ಕೆ ಈ ರೀತಿ ಜಾಯಿಂಟಿಂಗ್ ಮಾಡ್ಕೊಳ್ಳಿ. ಸೊ ಕ್ಲಿಯರ್ ಆಯ್ತಲ್ವಾ. ಜಾಯಿಂಟಿಂಗ್ ಮಾಡ್ಕೊಂಡಾದ್ಮೇಲೆ ಇದು 30 ಸೈಜ್ ಆಗಿರೋದ್ರಿಂದ ಜಸ್ಟ್ 1 ಇಂಚ್ಗೆ ಸಾಕಾಗುತ್ತೆ. ಸೊ 1 ಇಂಚ್ಗೆ ಸಾಕಾದ್ಮೇಲೆ ಇಲ್ಲೂ ಕೂಡ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ಬಂದು ಈ ರೀತಿ ಕೊಡಿ. ಓಕೆ, ಇದು ಗೊತ್ತಾಯ್ತಲ್ವಾ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇಲ್ಲೂ 1 ಇಂಚು ಇಲ್ಲೂ 1 ಇಂಚು ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ, ಅವಾಗ ನಿಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ. ಈ 1 ಇಂಚ್ ತೆಗ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಕಟಿಂಗ್ ಮಾಡಿ ತೆಗೆದ್ರೆ ಆಯಿತು. ಸೊ ನೋಡಿ, ಇದು ಓಪನ್ ಆಯಿತು. ಇವಾಗ ಫ್ರಂಟ್ ಡೀಪ್ ಕಟ್ ಮಾಡ್ಕೊಳ್ಳೋಣ. ಇದು ನಾರ್ಮಲ್ ಆಗಿನೇ ಕಟ್ ಮಾಡ್ಕೊಳ್ಳಿ. ಸೊ ನಾವು ಬಾರ್ಡರ್ ಅಟ್ಯಾಚ್ ಮಾಡುವಾಗ ಆ ರೀತಿ ಶೇಪ್ ಕೊಟ್ಟು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಇದಾದಮೇಲೆ ಹಾರ್ಮೋಲ್ ಕೂಡ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಕ್ಲಿಯರ್. ನಿಮಗೆ ಅರ್ಥ ಆಯಿತು, ಪರ್ಫೆಕ್ಟಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಎಕ್ಸ್ಟ್ರಾ ಇವಾಗಿರೋವಂಥದ್ದನ್ನು ಕಟಿಂಗ್ ಮಾಡ್ಕೊಂಡ್ವಿ. ಇದು ಬಂದು ಈ ರೀತಿ ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಆಯಿತು. ಸೊ ನೋಡಿ, ಹೀಗೆ ಇಲ್ಲಿ ಒಂದು ಅಟ್ಯಾಚ್ ಬಂತು. ಇಲ್ಲಿಗೆ ನೀವೇನು ಮಾಡಿ ಅಂತಂದರೆ ಈ ರೀತಿ ಒಂದು ನಾಚ್ ಹಾಕೊಂಡ್ಬಿಡಿ. ನೀವು ಅಟ್ಯಾಚ್ ಮಾಡುವಾಗ ಏನು ಮಾಡ್ಬೋದು, ಇದು ಮೇಲ್ಗಡೆಗೆ ಅಟ್ಯಾಚ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಕಡೆ ಸೈಡ್ ಒಂದು ನಾಚ್ ಹಾಕೊಂಡ್ಬಿಡಿ, ಹಾಗೆಯೇ ಈ ಕಡೆ ಸೈಡ್ ಒಂದು ನಾಚ್ ಹಾಕೊಂಡ್ಬಿಡಿ. ಅವಾಗೇನಾಗುತ್ತೆ, ನಿಮಗೆ ಇದು ಇಲ್ಲಿಗೇನೆ ಈ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಬಾರ್ಡರ್ ಬಂದು ಇಲ್ಲಿಗೇನೆ ಬರುತ್ತೆ, ಎರಡು ಬಾರ್ಡರ್ ಬಂದಾದಮೇಲೆ ಅಟ್ಯಾಚ್ ಆಗುತ್ತೆ. ಸೊ ಕ್ಲಿಯರ್ ಅಲ್ವಾ. ಇದು ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸೊ ನಾವು ಅದು ಪೀಸ್ ತಗೊಂಡು ಕಟ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ಉಳ್ಕೊಂಡಿರೋಂಥ ಪೀಸಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇ ನಾನು 70 ತಗೊಂಡಿದ್ದೀನಿ. 70 ಸೆಂಟಿಮೀಟರ್ ಲೈನಿಂಗ್ ಅಷ್ಟೇ ತಗೊಂಡಿರೋದು. ಯಾವ ರೀತಿ ಲೈನಿಂಗ್ನ ತಗೋಬೇಕು ಅಂತ ಅನ್ನೋದನ್ನು ಕೂಡ ನನಗೆ ಸಪ್ರೇಟ್ ವಿಡಿಯೋ ಮಾಡಿ ಅಂದರೆ ಮಾಡ್ತೀನಿ. ಸೊ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಯಾವ ರೀತಿ ತಗೊಳ್ತೀನಿ ಅಂತಂದ್ಬಿಟ್ಟು. ಬಟ್ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಯಾವ್ಯಾವ ಅಳತೆಗೆ ಎಷ್ಟು ಲೈನಿಂಗ್ ತಗೋಬೇಕು ಅಂತಂದ್ಬಿಟ್ಟು ಸಪ್ರೇಟ್ ವಿಡಿಯೋನೂ ಕೂಡ ಮಾಡ್ತೀನಿ. ಹಾಗೆಯೇ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಸೊ ಇದು ಬಂದು ಸ್ಲೀವ್ಸ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ, ಹೀಗೆ ಇಟ್ಕೊಂಡು ಸ್ಲೀವ್ಸ್ನ ಯಾವುದೇ ಬ್ಲೌಸ್ ಆದರೂ ಕೂಡ ಇದೇ ರೀತಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳಿ. ಸೊ ಚಿಕ್ಕ ಅಳತೆ ಆಗಿರೋದ್ರಿಂದ ಸ್ವಲ್ಪನೇ ಸಾಕಾಗುತ್ತೆ. ಇಲ್ಲೂ ಕೂಡ ಈಗ ಇಟ್ಕೊಳ್ಳಿ. ನಿಮಗೆ ಎಲ್ಬೋ ಸ್ಲೀವ್ಸ್ ಬೇಕು ಅಂತಂದರೆ ಎಲ್ಬೋ ಸ್ಲೀವ್ಸ್ ಕಟ್ ಮಾಡ್ಕೋಬೋದು. ಸೊ ಇದು ನಾರ್ಮಲ್ ಸ್ಲೀವ್ಸ್ ಆಗಿರೋದ್ರಿಂದ ನಾರ್ಮಲ್ ಸ್ಲೀವ್ಸ್ನೇ ಕಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ಪ್ರಿನ್ಸಸ್ ಕಟ್ಗೆ ನೀವು ಎಲ್ಬೋ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳಿ, ಅದು ನಿಮಗೆ ಚೆನ್ನಾಗಿ ಬರುತ್ತೆ. ಸೊ 1.5 ಇಂಚ್ವರೆಗೂ ಕೂಡ ಸ್ಟ್ರೈಟ್ ಬನ್ನಿ. ಅದಾದಮೇಲೆ ಈ ರೀತಿ ಕ್ರಾಸ್ ಬನ್ನಿ. ಕ್ರಾಸ್ ಬಂದಾದಮೇಲೆ ಇದು ಎರಡು ಅಟ್ಯಾಚ್ ಆಯಿತು. ಎಕ್ಸ್ಟ್ರಾ ಸಿಮ್ಮಿಂಗ್ ಅಲೈಸ್ಗೋಸ್ಕರ ಇದು ಬಟ್ಟೆ. ಓಕೆ, ಕ್ಲಿಯರ್ ಅಲ್ವಾ. ಇವಾಗ 1/2 ಇಂಚ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಂಡು ಇವಾಗ ಇದನ್ನೇ ಫ್ರಂಟ್ ಶೇಪ್ ತೆಗಿಯೋದು ಹೇಗೆ ಅಂತಂದರೆ 2 ಎಳೆನ ಮಾತ್ರ ತಗೊಳ್ಳಿ. 2 ಎಳೆನ ತಗೊಂಡು 1 ಇಂಚ್ ಹಿಂದಕ್ಕೆ ಎಳ್ಕೊಳ್ಳಿ. ಸೊ 1 ಇಂಚ್ ಹಿಂದಕ್ಕೆ ಎಳ್ಕೊಂಡಾಗ ಏನಾಯಿತು, ಇಲ್ಲಿ ಒಂದು ಶೇಪ್ ಡ್ರಾ ಆಯಿತು ನೋಡಿ. ಈ ಕಡೆ ಸೈಡಲ್ಲಿ ಈ ರೀತಿ ಶೇಪ್ ಡ್ರಾ ಆಯ್ತಲ್ವ, ಇದನ್ನು ಕಟಿಂಗ್ ಮಾಡಿ ತೆಗೀರಿ. ನಿಮಗೆ ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಸೊ ನಾನು ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕೂಡ ಸ್ಟಿಚಿಂಗ್ ಮಾಡುವಾಗಲೇ ತೆಗಿತೀನಿ. ಯಾಕಂತಂದರೆ ಫಾಸ್ಟಾಗಿ ಸ್ಟಿಚ್ ಮಾಡ್ತಾ ಇರ್ತೀವಿ ಅಲ್ವಾ, ಅದಕ್ಕೋಸ್ಕರ ಸ್ಟಿಚಿಂಗ್ ಮಾಡುವಾಗಲೇ ಫ್ರಂಟ್ ಶೇಪ್ನ ತೆಗಿತೀನಿ. ಸೊ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಏನೂ ಕೂಡ ಡೌಟ್ಸ್ ಇಲ್ಲ ಅಲ್ವಾ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ನಾನು ಬಾರ್ಡರ್ನು ಕೂಡ ಬೇಕಿರೋದ್ರಿಂದ ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡ್ಕೊಳ್ತೀನಿ. ಸೊ ಸ್ಟಿಚಿಂಗ್ ಹಾಕೋದಕ್ಕಿಂತ ಮುಂಚೆ ಅದನ್ನು ವಿಡಿಯೋ ಹಾಕ್ಬಿಟ್ಟು ಅದಾದಮೇಲೆ ಸ್ಟಿಚಿಂಗ್ ವಿಡಿಯೋನ ಮಾಡ್ತೀನಿ. ಯಾಕಂತಂದರೆ ಎಲ್ಲೆಲ್ಲಿ ನಾವು ಬಾರ್ಡರ್ನ ಫ್ರಂಟ್ಗೂ ಕೂಡ ಬೇಕಾಗಿರುತ್ತೆ, ಬ್ಯಾಕು ವಿ ನೆಕ್ಕು ಕೂಡ ಬೇಕಾಗಿರುತ್ತೆ. ಎಲ್ಲೆಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಓಕೆನಾ. ಸೊ ಅದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ಪೂರ್ತಿಯಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇದರ ನೆಕ್ಸ್ಟ್ ವಿಡಿಯೋ ಬಂದು ಸ್ಟಿಚಿಂಗ್ ವಿಡಿಯೋ ಆಗಿರುತ್ತೆ. ಹಾಗೆಯೇ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.